ಎಲ್ಲ ಇದೇನು ನಮ್ಮ ತ್ರಿಮೂರ್ತಿಗಳದಾರಲ್ಲ ಕರ್ನಾಟಕದಲ್ಲಿ ಈ ಮೂರು ಕುಟುಂಬಗಳು ಯಾರಾದ್ರೂ ಗುರುತ ಸುಮ್ಮನೆ ಹೊಳ್ಳಿ ಕೇಳಬೇಡ್ರಿ. ಮೂರು ಕುಟುಂಬಗಳಿಗೆ ಉದ್ಯೋಗ ಏನಾಗಿದೆ ಅಂದರೆ ಯತ್ನಾಳು ಇದೊಂದು ಅವಕಾಶ ಸಿಕ್ಕಿದೆ, ಇದನ್ನು ಹೆಂಗಾರು ಮಾಡಿ ಉಪಯೋಗ ತಗೋಬೇಕು ಮಾಡ್ತಾರೆ. ನಾ ಬಸವಣ್ಣ ವಿರೋಧಿ ಅಲ್ಲ, ನನ್ನ ಹೆಸರೇ ಬಸವನಗೌಡ ಅಂತ ಇಟ್ಟಿದ್ದಾರೆ. ಶಾಮನೂರು ಮನೆಗೆ ಬಸವಣ್ಣ ಎಷ್ಟು ಮಂದಿಗೆ ಹೆಸರಿಟ್ಟಾರೆ ಹೇಳಿ ನಾವು? ಇದೇ ಖಂಡ್ರಿನ ಮನೆಗೆ ಎಷ್ಟು ಬಸವಣ್ಣ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ಕಡೆ ಎಲ್ಲ ನಾವು ಎಲ್ಲ ಮೂಲ ಬಸವಣ್ಣನ ವಿಚಾರಧಾರ ಇರೋದು, ಇವರೆಲ್ಲ ನಕಲಿ ಬಸವಣ್ಣನ ವಿಚಾರಧಾರ. ಸರ್, ಈಗ ನಿನ್ನೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ರಿ, ಇವಾಗ ಮುಂದಿನ ಕಾರ್ಯತಂತ್ರ ಏನು? ಕಾರ್ಯತಂತ್ರ ಏನಿಲ್ಲ, ನಾವೇನು ಉತ್ತರ ಕೊಟ್ಟಿವಿ, ಅವರು ಸಂತೃಪ್ತಿ ಆಗ್ಯಾರ, ಮುಗಿದೋಗಿತ್ತು. ಸರ್, ಈಗ ನೆನ್ನೆ ಶಿಸ್ತು ಸಮಿತಿ ಮುಂದೆ ಹೋಗಿ ಬಂದ್ರಿ, ಮತ್ತಿವತ್ತೊಂದು ಸಭೆ ಸೇರಿದ್ರಿ, ಇದೊಂದು ಸಂದೇಶ ಕೊಡೋದ ರಾಜ್ಯ ನಾಯಕತ್ವ ಅಲ್ರಿ? ನಾವು ವಕಫ್ ಹೋರಾಟ ಸಲ ಕೂಡಿದ್ದೀವಿ, ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಮಾಡೇ ಇಲ್ಲ. ನಾವು ಏನು ಚರ್ಚೆ ಮಾಡಿದ್ದು ಅಂದ್ರೆ ಇವತ್ತು ವಕಫ್ ಅನ್ನೋಂಥದ್ದು ನೋಡ್ರಿ, ನಮ್ಗೆ ಯಾರು ನಮ್ಮ ಕುಮಾರ್ ಬಂಗಾರಪ್ಪನವರು ಎಲ್ಲ ನೆನೆ ಹೋದಾಗ ಅಧಿಕಾರಿಗಳು ಹೇಳಿದ್ರತ್ತ, ಇಲ್ಲ ಇಷ್ಟು ವ್ಯವಸ್ಥಿತವಾಗಿ ನೀವು ವಕಫದಷ್ಟು ಇಷ್ಟು ಅಪಾಯಕಾರಿ ಇದೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಯಾರು ಅಧಿಕಾರಿಗಳು IAS ಅಧಿಕಾರಿಗಳು ಹೇಳ್ತಾರಂದ್ರೆ ನಾವು ಅಷ್ಟು ಅದ್ರ ಮ್ಯಾಗೆ ನಮ್ಮ ಟೀಮ್ ಏನಿದೆ ವರ್ಕೌಟ್ ಮಾಡಿ ಸುಮಾರು 3000 ಪೇಜದಷ್ಟು ನಾವು ರಿಪೋರ್ಟ್ ಕೊಟ್ಟಿದ್ವಿ. ಅದರ ಅರ್ಥ ನಾವು ವಕಫನ್ನು ಎಷ್ಟು ಸೀರಿಯಸ್ ಆಗಿ ಇಡೀ ದೇಶದಲ್ಲೇ ಕರ್ನಾಟಕ ಮೊದಲಿದೆ, ಅದನ್ನು ಮುಂದುವರಿಸುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೊರತು ನಾವು ಯಾವುದೇ ಪಕ್ಷದ ಆಂತರಿಕ ವಿಷಯವನ್ನು ಚರ್ಚೆ ಮಾಡಿಲ್ಲ. ಈಗ ಸಿದ್ದರಾಮಯ್ಯ ಅವರು Ashwavega English News coming soon. Your channel, your voice, your trust.